Dear students, last class we discussed the meaning of IFRS and need for IFRS. So meaning IFRS ಅರ್ಥ ಮತ್ತು IFRS ಏನಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬೆನಿಫಿಟ್ ಆಫ್ IFRS. ಬೆನಿಫಿಟ್ ಮೀನ್ಸ್ ಅಡ್ವಾಂಟೇಜಸ್ ಆಫ್ IFRSನ ಅನುಕೂಲಗಳು ಏನೇನು ಅಂತ ನೋಡೋಣ. ಸೊ ಮೆರಿಟ್ಸ್ ಆಫ್ IFRS ಅಂದರೆ ನಿಮಗೆ ಗೊತ್ತು, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಗ್ಲೋಬಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದಕ್ಕೆ ಸೊ ಪ್ರಪಂಚದಾದ್ಯಂತ ಎಲ್ಲ ದೇಶದವರು, ಎಲ್ಲ ಬಿಸ್ನೆಸ್ ಎಂಟಿಟೀಸ್ ಅವರು ಕೂಡ ಬಳಸುವಂತಕ್ಕಂಥ ಒಂದು ಲೆಕ್ಕದ ಭಾಷೆ ಅಂತ ಹೇಳ್ತೀವಿ. ಇದು ಇಟ್ ಈಸ್ ಎ highly accepted and globally accepted a accounting standard which is issued by the IASB ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅವರು ಇಶ್ಯೂ ಮಾಡಿರುವಂತಕ್ಕಂಥ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ IFRS. ಇದರಿಂದ ಏನೇನು ಅನುಕೂಲ ಅನ್ನೋದನ್ನ ನೋಡೋಣ. ಸೊ ದ ಬೆನಿಫಿಟ್ಸ್ ಆಫ್ IFRS, ಮೊದಲನೇದು ಏನು ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ದಿ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ನಾನು ಮೊದಲೇ ಹೇಳಿದೆ IFRS ಇಸ್ ಎ ಗ್ಲೋಬಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿದೆ. ದಿಸ್ ವಿಲ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದಿ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಬಿಟ್ವೀನ್ ದ ಕಂಟ್ರೀಸ್. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿದ್ರೆ ಸೊ ದೇಶಗಳ ಮಧ್ಯೆ ನಡೆಯುವಂತಕ್ಕಂಥ ಒಂದು ವ್ಯಾಪಾರವನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ದಿಸ್ IFRS ವಿಲ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದಿ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ಸ್ ಥ್ರೂ ದ ವರ್ಲ್ಡ್ ವೈಡ್ ಅಂತ ಹೇಳ್ತೀವಿ. ಸೊ ಪ್ರಪಂಚದಾದ್ಯಂತ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೆ, ಗ್ರೋತ್ ಮಾಡೋದಕ್ಕೆ ದಿಸ್ IFRS ವಿಲ್ ಹೆಲ್ಪ್ಫುಲ್. ಸೆಕೆಂಡ್ ಒನ್ ಈಸ್ ಇನ್ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ ಟು ದಿ ಕಂಟ್ರಿ ಅಂತ ಹೇಳ್ತೀವಿ. ಸೊ ಇನ್ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ ಟು ದಿ ಕಂಟ್ರಿ ಅಂತ ಹೇಳಿದ್ರೆ ವೆನ್ ವಿ ಆರ್ ಅಡಾಪ್ಟಿಂಗ್ IFRS ಸ್ಟ್ಯಾಂಡರ್ಡ್ಸ್, ದಿಸ್ ವಿಲ್ ಹೆಲ್ಪ್ಸ್ ಟು ಇನ್ಫ್ಲೋ ಮೀನ್ಸ್ ಕಮ್ಸ್ ಇನ್ ಟು ದಿ ಕಂಟ್ರಿ. ಸೊ ಕ್ಯಾಶ್ ಕಮ್ಸ್ ಇನ್ ಟು ದಿ ಕಂಟ್ರಿ ಅಂತ ಹೇಳ್ತೀವಿ. ಸೊ ಬೇರೆ ದೇಶದಿಂದ ಬೇರೆ ದೇಶಕ್ಕೆ ಬಿಸ್ನೆಸ್ನ ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ವಿಲ್ ಕಮ್ ಫ್ರಮ್ ದೇರ್ ಬೈ ವಿ ಕ್ಯಾನ್ ಕಲೆಕ್ಟ್ ದಿ ಮನಿ ಫ್ರಮ್ ಅದರ್ ಕಂಟ್ರೀಸ್ ಇನ್ವೆಸ್ಟರ್ಸ್. ಬೇರೆ ದೇಶದ ಇನ್ವೆಸ್ಟರ್ಸು ಯಾವ ದೇಶಗಳು IFRS ಸ್ಟ್ಯಾಂಡರ್ಡ್ಸನ್ನು ರೂಲನ್ನು ಅಪ್ಲೈ ಮಾಡ್ಕೊಂಡಿರ್ತಾರೆ, ಫಾಲೋ ಮಾಡ್ತಿರ್ತಾರೆ, ಸೊ ಅಂಥ ಟೈಮ್ನಲ್ಲಿ ಇಟ್ ಈಸ್ ಆಟೋಮೆಟಿಕಲಿ ಇನ್ಕ್ರೀಸಸ್ ದಿ ಇನ್ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ ಟು ದಿ ಕಂಟ್ರಿ. ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು. ನಾವು ಈಗ ಫಾರ್ ಎಕ್ಸಾಂಪಲು ನಮ್ಮ ಅಮೆರಿಕದವರು ನಮ್ಮ ದೇಶಕ್ಕೆ ಬಂದು ಅವ್ರ ಬಿಸ್ನೆಸ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅಮೆರಿಕದ ಇರುವಂತಕ್ಕಂಥ ಇನ್ವೆಸ್ಟ್ಮೆಂಟ್ಸು ಅಂದರೆ ಕ್ಯಾಶು ನಮ್ಮ ದೇಶಕ್ಕೆ ಇನ್ಫ್ಲೋ ಆಗ್ತದೆ. ಯಾವುದ್ರ ಮುಖಾಂತರ ನಾವು IFRS ಸ್ಟ್ಯಾಂಡರ್ಡ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ರೆ, IFRS ರೂಲ್ಸನ್ನು ಫಾಲೋ ಮಾಡ್ತಿದ್ರೆ, ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಕಮ್ ಟು ಇಂಡಿಯಾ. ದಟ್ ಈಸ್ ಇನ್ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ ಟು ದಿ ಕಂಟ್ರಿ. ನೆಕ್ಸ್ಟು ಥರ್ಡ್ ಒನ್, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಟ್ ದಿ ಗ್ಲೋಬಲ್ ಲೆವೆಲ್ ಅಂತ ಹೇಳ್ತಿದ್ದಾರೆ. ಸೊ ಪ್ರಪಂಚದಾದ್ಯಂತ ನಮ್ಮ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಈ IFRS ಒಂದು ಅವಕಾಶವನ್ನು ಪ್ರೊವೈಡ್ ಮಾಡಿಕೊಡುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಟ್ ದಿ ಗ್ಲೋಬಲ್ ಲೆವೆಲ್. ಗ್ಲೋಬಲ್ ಮೀನ್ಸ್ ವರ್ಲ್ಡ್ ವೈಡ್. ಸೊ ಪ್ರಪಂಚದಾದ್ಯಂತ ಸೊ ನಾವು ಹೂಡಿಕೆಯನ್ನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆ ಒಂದು ಅವಕಾಶವನ್ನು IFRS ಸ್ಟ್ಯಾಂಡರ್ಡ್ಸು, IFRS ಸಿಸ್ಟಮು ನಮಗೆ ಪ್ರೊವೈಡ್ ಮಾಡಿಕೊಡುತ್ತೆ. ದೇ ವುಡ್ ಹೆಲ್ಪ್ ಇನ್ವೆಸ್ಟರ್ಸ್ ಟು ಇನ್ವೆಸ್ಟ್ ದೇರ್ ಅಮೌಂಟ್ ಇನ್ ಫಾರಿನ್ ಕಂಪನೀಸ್. ಸೊ ಫಾರಿನ್ ಕಂಪನೀಸಲ್ಲಿ, ಫಾರಿನ್ ಕಂಟ್ರೀಸ್, ಫಾರಿನ್ಸಲ್ಲಿ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಸೊ ಇನ್ವೆಸ್ಟ್ಮೆಂಟ್ನ ಇನ್ವೆಸ್ಟ್ ಮಾಡೋದಕ್ಕೆ ಸೊ ದಿಸ್ IFRS ವಿಲ್ ಹೆಲ್ಪ್ಫುಲ್. ನೆಕ್ಸ್ಟ್ ಫೋರ್ತ್ ಒನ್, ಹ್ಯೂಜ್ ಆಪರ್ಚುನಿಟೀಸ್ ಫಾರ್ ಅಕೌಂಟಿಂಗ್ ಪ್ರೊಫೆಷನಲ್ಸ್. ದೇ ವುಡ್ ಓಪನ್ ಹ್ಯೂಜ್ ಆಪರ್ಚುನಿಟೀಸ್ ಫಾರ್ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಟು ಸರ್ವ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್. ಸೊ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಅಂತ ಯಾರು ಅಂತ ಹೇಳಿದ್ರೆ, ಸೊ ಪ್ರೊಫೆಷನಲ್ ಅಕೌಂಟೆಂಟ್ಸ್ ಅಂತ ಹೇಳ್ತೀವಿ. ಚಾರ್ಟರ್ಡ್ ಅಕೌಂಟೆಂಟ್ಸು, ಆಡಿಟರ್ಸು, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸು, CMA ಅಂತ ಕರಿತೀವಿ. ಸೊ ಇವರೆಲ್ಲರೂ ಕೂಡ ಅಕೌಂಟಿಂಗ್ ಪ್ರೊಫೆಷನಲ್ಸು, ಪ್ರೊಫೆಷನಲ್ ಅಕೌಂಟೆಂಟ್ಸ್ ಅಂತ ಕರಿತೀವಿ. ಸೊ ಈ ಪ್ರೊಫೆಷನಲ್ ಅಕೌಂಟೆಂಟ್ಸ್ಗೆ ಥ್ರೂಔಟ್ ದ ವರ್ಲ್ಡ್ ಅಟ್ ಗ್ಲೋಬಲ್ ಲೆವೆಲಲ್ಲಿ ಅವರ ಕ್ಲೈಂಟ್ಸ್ಗೆ ಸರ್ವಿಸ್ ಕೊಡೋದಕ್ಕೆ, ತಮ್ಮ ಕೆಲಸಗಳನ್ನು ನಿಭಾಯಿಸೋದಕ್ಕೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೆಲಸಗಳನ್ನು ನಿಭಾಯಿಸೋದಕ್ಕೆ, ಅವರ ಕರ್ತವ್ಯಗಳನ್ನು ನಿರ್ವಹಿಸೋದಕ್ಕೆ ದಿಸ್ IFRS ವಿಲ್ ಹೆಲ್ಪ್ಫುಲ್. ಅರ್ಥಾಗಿದೆ. ಸೊ ಎಲ್ಲ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ನ ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿದಾಗ, ಸೊ ಈ ಅಕೌಂಟೆಂಟ್ಸು ಆಡಿಟರ್ಸ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಕಂಪನಿ ಸೆಕ್ರೆಟರೀಸ್ ಆಗಿರ್ಬೋದು, CMAs ಆಗಿರ್ಬೋದು, ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ತಮ್ಮ ವೃತ್ತಿಯನ್ನು ಆರಂಭಿಸಬಹುದು, ತಮ್ಮ ಕೆಲಸಗಳನ್ನು ಇತರೆ ದೇಶಗಳಲ್ಲೂ ಕೂಡ
ಮಾಡಬಹುದು. ಈ ಒಂದು ಆಪರ್ಚುನಿಟೀಸ್ನ ಯಾವುದು ಪ್ರೊವೈಡ್ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ IFRS ಈ ಪ್ರೊಫೆಷನಲ್ ಅಕೌಂಟೆಂಟ್ಸ್ಗೆ ಪ್ರೊವೈಡ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, they would help a business to present its financial statements on the same basis as its foreign competitors. ಸೊ ಯಾವಾಗ ನಾವು IFRS ಸಿಸ್ಟಮ್ಸ್ನ IFRS ಸ್ಟ್ಯಾಂಡರ್ಡ್ಸ್ನ ನಮ್ಮ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಫಾರಿನ್ ಕಾಂಪಿಟೇಟರ್ಸು, ಇತರೆ ದೇಶದ ಬಿಸ್ನೆಸ್ ಮನ್ ಏನಿರ್ತಾರೆ, ಬಿಸ್ನೆಸ್ ಎಂಟಿಟೀಸ್ ಏನಿರ್ತವೆ, ಸೊ ಅವ್ರು ಯಾವ ರೀತಿ ಅಕೌಂಟಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತಾರೆ, ಸೊ ಅದೇ ರೀತಿ ಅದೇ ಬೇಸಿಸ್ ಮೇಲೆ ನಾವು ಕೂಡ ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಸೊ ಅವರು ಕೂಡ IFRSನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ನಾವು ಕೂಡ IFRSನ ಅಡಾಪ್ಟ್ ಮಾಡ್ಕೊಂಡಾಗ ಇಟ್ ವಿಲ್ ಹೆಲ್ಪ್ಸ್ ಟು ಪ್ರೆಸೆಂಟ್ ಇಟ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆನ್ ದಿ ಬೇಸಿಸ್ ಆಸ್ ಇಟ್ಸ್ ಫಾರಿನ್ ಕಾಂಪಿಟೇಟರ್ಸ್ ಪ್ರೆಸೆಂಟ್ಸ್. ಸೊ ಫಾರಿನ್ ಕಾಂಪಿಟೇಟರ್ಸ್ ಯಾವ ರೀತಿ ಬಿಸ್ನೆಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರೆಸೆಂಟ್ ಮಾಡ್ತಾರೆ, ಅದೇ ರೀತಿ ನಾವು ಕೂಡ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರೆಸೆಂಟ್ ಮಾಡ್ಬೋದು, ಪ್ರಿಪೇರ್ ಮಾಡ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಾವು ಕೂಡ IFRSನ ಫಾಲೋ ಮಾಡ್ತಿದ್ರೆ, ಇವಾಗ IFRSನ ಫಾಲೋ ಮಾಡ್ತಿದ್ರೆ, ಸೊ ಫಾರಿನ್ ಕಂಪನೀಸ್ ರೀತಿನಲ್ಲೇ ನಾವು ಕೂಡ ಏನು ಮಾಡ್ಬೋದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರೆಸೆಂಟ್ ಮಾಡ್ಬೋದು, ಪ್ರಿಪೇರ್ ಮಾಡ್ಬೋದು. ನೆಕ್ಸ್ಟ್ ಸಿಕ್ಸ್ತ್ ಒನ್, ದೇ ವುಡ್ ರೆಡ್ಯೂಸ್ ದಿ ಕಾಸ್ಟ್ ಆಫ್ ಕಾಂಪ್ಲೈನ್ಸಸ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ವಿಲ್ IFRS ಹೆಲ್ಪ್ಸ್ ಟು ರೆಡ್ಯೂಸಸ್ ದಿ ಕಾಸ್ಟ್. ಯಾವಾಗ ಸೊ ನಾವು IFRSನ ಅಡಾಪ್ಟ್ ಮಾಡ್ಕೊಂಡಿದ್ದಾಗ ಇಟ್ ವಿಲ್ ಆಟೋಮೆಟಿಕಲಿ ರಿಡ್ಯೂಸಸ್ ದಿ ಕಾಸ್ಟ್ ಆಫ್ ಎ ಕಾಂಪ್ಲೈನ್ಸಸ್. ಅಂದರೆ ಈ ವೆಚ್ಚದ ಅಡಚಣೆಗಳನ್ನು ಇದೇನು ಮಾಡುತ್ತೆ, ಈ IFRS ರೆಡ್ಯೂಸ್ ಮಾಡುತ್ತೆ. ಯಾವಾಗ ಸೊ ನಾವು IFRSನ ಅಡಾಪ್ಟ್ ಮಾಡ್ಕೊಂಡಾಗ. ನೆಕ್ಸ್ಟು, ದೇ ವುಡ್ ರೆಡ್ಯೂಸಸ್ ಹರ್ಡಲ್ಸ್ ಇನ್ವಾಲ್ವ್ಡ್ ಇನ್ ಕ್ರಾಸ್ ಬಾರ್ಡರ್ ಟೇಕ್ ಓವರ್ಸ್ ಅಂಡ್ ಅಕ್ವಿಸಿಷನ್ಸ್ ಬೈ ಇನ್ವೆಸ್ಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ವಿಲ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ಹರ್ಡಲ್ಸ್ ಮೀನ್ಸ್ ಪ್ರಾಬ್ಲಮ್ಸ್ while involved in cross border takeovers and mergers ಅಂತ ಹೇಳ್ತಾರೆ. ಸೊ ಟೇಕ್ ಓವರ್ಸ್ ಅಂತ ಹೇಳಿದ್ರೆ ಒಂದು ಕಂಪನಿ ಮತ್ತೊಂದು ಕಂಪನಿಯನ್ನು ಪರ್ಚೇಸ್ ಮಾಡೋದಕ್ಕೆ ನಾವು ಟೇಕ್ ಓವರ್ ಅಂತ ಹೇಳ್ತೀವಿ. ಸೊ ಅಕ್ವಿಸಿಷನ್ ಅಂದ್ರೂ ಕೂಡ ಒಂದು ಕಂಪನಿ ಮತ್ತೊಂದು ಕಂಪನಿನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ, ಸೊ ನಾವು ಅದಕ್ಕೂ ಕೂಡ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸ್ಮಾಲ್ ಡಿಫ್ರೆನ್ಸಸ್ ಏನು ಅಂತ ಹೇಳಿದ್ರೆ, ಸೊ ಟೇಕ್ ಓವರ್ ಮಾಡಬೇಕಾದ್ರೆ ಯಾವ ಕಂಪನಿ ಮತ್ತೊಂದು ಕಂಪನಿಯನ್ನು ಟೇಕ್ ಓವರ್ ಮಾಡ್ತಿದೆ, ಸೊ ಆ ಟೇಕ್ ಓವರ್ ಮಾಡುವಂತಕ್ಕಂಥ ಕಂಪನಿಯ ಆಡಳಿತ ಮಂಡಳಿಯ ಒಪ್ಪಿಗೆಯ ಮೇರೆಗೆ, ಆ ಕಂಪನಿಯ ಬೋರ್ಡ್ ಕನ್ಸೆಂಟ್ ಮೇರೆಗೆ ಏನು ಮಾಡುತ್ತೆ, ಕಂಪನಿನ ಅಕ್ವೈರ್ ಮಾಡ್ಕೊಳ್ಳೋದು, ಇದಕ್ಕೆ ಟೇಕ್ ಓವರ್ ಅಂತ ಹೇಳ್ತೀವಿ. ದೋಸ್ ಕಂಪನೀಸ್ ಆರ್ ಅಕ್ವೈರಿಂಗ್ ಅನದರ್ ಕಂಪನಿ, ದೇ ವಿಲ್ ಅಕ್ವೈರ್ ದಿ ಕನ್ಸೆಂಟ್ ಆಫ್ ದಿ ಪರ್ಚೇಸಿಂಗ್ ಕಂಪನಿ, ಕನ್ಸೆಂಟ್ ಆಫ್ ದಿ ಸೆಲ್ಲಿಂಗ್ ಕಂಪನಿ. ಯಾವ ಕಂಪನಿ ಮಾರಾಟವಾಗ್ತಿದೆ ಆ ಕಂಪನಿಯ ಆಡಳಿತ ಮಂಡಳಿಯ ಒಪ್ಪಿಗೆಯ ಮೇರೆಗೆ ಅವರು ಬಿಸ್ನೆಸ್ಸನ್ನು ಅಕ್ವೈರ್ ಮಾಡಿದರೆ, ಬಿಸ್ನೆಸ್ಸನ್ನು ಪರ್ಚೇಸ್ ಮಾಡಿದ್ರೆ, ಸೊ ಅದನ್ನು ನಾವು ಟೇಕ್ ಓವರ್ ಅಂತ ಕರಿತೀವಿ. ಅಕ್ವಿಸಿಷನ್ ಅಂತ ಹೇಳಿದ್ರೆ ಇದು ಆಪೋಸಿಟು, ಇದು ಏನೋ ಸೇಮ್ ಕಂಪನಿನ ಪರ್ಚೇಸ್ ಮಾಡ್ತಾರೆ, ಆದರೆ ಆ ಕಂಪನಿಯ ಪರ್ಚೇಸ್ ಮಾಡುವಂತಕ್ಕಂಥ ಕಂಪನಿ, ಆ ಮಾರಾಟವಾಗುತ್ತಿರುವಂತಕ್ಕಂಥ ಕಂಪನಿಯ ಆಡಳಿತ ಮಂಡಳಿಯ ಒಪ್ಪಿಗೆ ಇಲ್ಲದೇ ಸೊ ಅವರು ಬಿಸ್ನೆಸ್ನ ಅಕ್ವೈರ್ ಮಾಡಿದ್ರೆ ಅದನ್ನು ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ಆ ಟೇಕ್ ಓವರ್ ಅಂತ ಹೇಳಿದ್ರೆ ದೋಸ್ ಕಂಪನೀಸ್ ಆರ್ ಅಕ್ವೈರಿಂಗ್ ದಿ ಅನದರ್ ಕಂಪನಿ, ದೇ ವಿಲ್ ಇನ್ಫಾರ್ಮ್ ದೇರ್ ಬೋರ್ಡ್ ಆಫ್ ಮೆಂಬರ್ಸ್ ರಿಗಾರ್ಡಿಂಗ್ ದೇರ್ ಟೇಕ್ ಓವರ್. ಬಟ್ ಇನ್ ಕೇಸ್ ಆಫ್ ಅಕ್ವಿಸಿಷನಲ್ಲಿ ಸೊ ಅವ್ರದ್ದು ಬೋರ್ಡ್ ಮೆಂಬರ್ಸ್ಗೆ, ಒಂದು ಆಡಳಿತ ಮಂಡಳಿಗೆ ಅವರು ಆಡಳಿತ ಮಂಡಳಿಯ ಒಪ್ಪಿಗೆಯನ್ನು ಪಡೆದೇನೆ ಅವರು ಬಿಸ್ನೆಸ್ನ ಅಕ್ವೈರ್ ಮಾಡಿದರೆ ಅದನ್ನು ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ಇದು ಇನ್ ಕೇಸ್ ಬಿಟ್ವೀನ್ ದ ಕಂಟ್ರೀಸ್, ಸೊ ಬಿಟ್ವೀನ್ ದ ಕಂಟ್ರೀಸಲ್ಲಿ ಆಗ್ತಿದೆ ಅಂದರೆ ದೇಶಗಳ ಮಧ್ಯೆ ಟೇಕ್ ಓವರ್ ಮತ್ತು ಅಕ್ವಿಸಿಷನ್ ಆಗ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸು ಅರೈಸ್ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಬೋತ್ ದ ಕಂಪನೀಸ್ ಆರ್ ಮೇಂಟೈನಿಂಗ್ ಎ ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾಗ ಈ ಒಂದು ಅಕ್ವೈರ್ ಮಾಡ್ಕೊಳ್ಳೋದಾಗಲಿ ಟೇಕ್ ಓವರ್ ಮಾಡ್ಕೊಳ್ಳೋದಾಗಲಿ, ಸೊ ಅಂಥ ಟೈಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸು ಅರೈಸ್ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸೊ ಆ ದೇಶದ ಕಂಪನಿನೂ ಕೂಡ IFRS ಫಾಲೋ ಮಾಡ್ತಿದ್ದಾರೆ, ನಮ್ಮ ದೇಶದವರು ಕೂಡ IFRS ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸೊ ಏನಾಗ್ತದೆ, ದೇರ್ ಇಸ್ ನೋ ಪ್ರಾಬ್ಲಮ್ಸ್ ವೈಲ್ ಅಕ್ವಿಸಿಷನ್ ಅಂಡ್ ಟೇಕ್ ಓವರ್ಸ್. ನೆಕ್ಸ್ಟು, ಯೂನಿಫಾರ್ಮ್ ಅಕೌಂಟಿಂಗ್ ಸಿಸ್ಟಮ್ ವಿಲ್ ಮೇಕ್ ಲೈಫ್ ಲೆಸ್ ಕಾಂಪ್ಲಿಕೇಟೆಡ್ ಫಾರ್ ಬೋತ್ ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬಿಸ್ನೆಸ್ಗೆ ಮತ್ತು ಇನ್ವೆಸ್ಟರ್ಸ್ಗೆ ಯೂನಿಫಾರ್ಮ್ ಅಕೌಂಟಿಂಗ್ ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ದಿಸ್ ವಿಲ್ ರೆಡ್ಯೂಸಸ್ ದಿ ಕಾಂಪ್ಲಿಕೇಟೆಡ್. ಸೊ ಇಲ್ಲಿ ಇನ್ವೆಸ್ಟರ್ಸ್ ಮಧ್ಯೆ ಮತ್ತು ಬಿಸ್ನೆಸ್ ಮಧ್ಯೆ ದೇರ್ ಇಸ್ ನೋ ಕಾಂಪ್ಲೈನ್ಸಸ್, ಯಾವುದೇ ರೀತಿಯ ಅಡಚಣೆ ಇರೋದಿಲ್ಲ ಯಾವಾಗ ನಾವು ಯೂನಿಫಾರ್ಮ್ ಅಕೌಂಟಿಂಗ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ವಿ ಅಂತ ಹೇಳಿದಾಗ. ಸೊ ಇಲ್ಲಿ ಏನು ಫಾರ್ ಎಕ್ಸಾಂಪಲು ನಮ್ಮದು ಇಂಡಿಯಾದಲ್ಲಿ ಒಂದು ಬಿಸ್ನೆಸ್ ಇರುತ್ತೆ, ಸೊ ಈ ಒಂದು ಬಿಸ್ನೆಸ್ ಮೇಲೆ ಯಾರೋ ಫಾರಿನ್ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ
ಸೊ ಅವ್ರಿಗೆ ಯಾವುದೇ ರೀತಿಯ ಕನ್ಫ್ಯೂಸ್ ಇರೋದಿಲ್ಲ, ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವರ ದೇಶದಲ್ಲಿ ಏನು ಅಕೌಂಟಿಂಗ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ದಾರೆ ಅದೇ ಸಿಸ್ಟಮ್ ಆಫ್ ಅಕೌಂಟಿಂಗ್ನ ನಾವು ಫಾಲೋ ಮಾಡಿದಾಗ ಇಲ್ಲಿ ಬಿಸ್ನೆಸ್ ಮತ್ತು ಇನ್ವೆಸ್ಟರ್ಸ್ ಮಧ್ಯೆ ಯಾವುದೇ ರೀತಿಯ ಗೊಂದಲಗಳು ಇರುವುದಿಲ್ಲ. ಬಿಕಾಸ್ ಯೂನಿಫಾರ್ಮ್ ಅಕೌಂಟಿಂಗ್ ಸಿಸ್ಟಮ್ will reduces these compliances. So IFRS will reduces these compliances. For example, so ಯಾವುದೋ ಒಂದು ಕಂಪನಿ, ಸೊ ಈಗ ಫಾರ್ ಎಕ್ಸಾಂಪಲ್ ಕೊಕೊ ಕೋಲಾ ಅಂತ ಹೇಳಿ, ಸೊ ಕೊಕೊ ಕೋಲಾ ಕಂಪನಿ ಎಲ್ಲಿದೆ, ಅಮೆರಿಕಾದಲ್ಲಿ ಇದೆ. ಸೊ ಅಮೆರಿಕಾದಲ್ಲಿದ್ದಾಗ ಸೊ ನಾವು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ನಮಗೆ ಯಾವುದೇ ರೀತಿಯ ಗೊಂದಲಗಳು ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೊಕೊ ಕೋಲಾ ಕಂಪನಿಯೂ ಕೂಡ IFRS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಿದೆ, ನಾವು ಕೂಡ ನಮ್ಮ ಇಂಡಿಯನ್ಸ್ ಕೂಡ IFRS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಿರುವಾಗ ಅಂಥ ಸಂದರ್ಭದಲ್ಲಿ ಸೊ ಯಾವುದೇ ರೀತಿಯ ಈ ಬಿಸ್ನೆಸ್ಸು ಮತ್ತು ನಾವು ಇನ್ವೆಸ್ಟರ್ಸ್ ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ. ನೆಕ್ಸ್ಟು ಏಯ್ತ್ ಒನ್ ಓವರ್. ನೆಕ್ಸ್ಟು ನೈನ್ತ್ ಒನ್ ಗ್ಲೋಬಲ್ ಸೆಟ್ ಆಫ್ high quality accounting standards. IFRS is a one global a set of high quality accounting standards. This is a high quality accounting standards because it is acceptable globally. So ಇದು ಪ್ರಪಂಚದಾದ್ಯಂತ ಸೊ ಎಲ್ಲರೂ ಸ್ವೀಕರಿಸುವಂತಕ್ಕಂಥ ಸಂದರ್ಭದಲ್ಲಿ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಹೈ ಕ್ವಾಲಿಟಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು. ನೆಕ್ಸ್ಟು ಎ ಯೂನಿಫಾರ್ಮ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಲ್ ಹೆಲ್ಪ್ ಇನ್ವೆಸ್ಟರ್ಸ್ ಟು ರಿಸರ್ಚ್ ಕಂಪೇರ್ ಅಂಡ್ ರಿಸರ್ಚ್ ಆ್ಯಂಡ್ ಕಂಪೇರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗ್ಲೋಬಲಿ ಅಂತ ಹೇಳ್ತಾರೆ. ಸೊ ಯೂನಿಫಾರ್ಮ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್, ಯೂನಿಫಾರ್ಮ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಲ್ ಹೆಲ್ಪ್ಸ್ ದ ಇನ್ವೆಸ್ಟರ್ಸ್ ಟು ಮೇಕ್ ರಿಸರ್ಚ್ ರಿಗಾರ್ಡಿಂಗ್ ದಟ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡೋದಕ್ಕೆ ಥ್ರೂ ಔಟ್ ದ ವರ್ಲ್ಡ್, ಸೊ ಅವ್ರು ಎಲ್ಲಿ ಬೇಕಾದ್ರೂ ಅದಕ್ಕೆ ರಿಸರ್ಚ್ ಮಾಡೋದಕ್ಕೆ ದಿಸ್ ವಿಲ್ ಹೆಲ್ಪ್ಫುಲ್. ಆ್ಯಂಡ್ ಕಂಪೇರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗ್ಲೋಬಲಿ, ಇದನ್ನು ಬೇರೆ ಬೇರೆ ದೇಶಗಳ ಜೊತೆ ಬೇರೆ ಬೇರೆ ದೇಶಗಳ ಕಂಪನಿಯ ಜೊತೆ ಅವ್ರು ಏನು ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಸೊ ಆ ಒಂದು ಆಪರ್ಚುನಿಟೀಸ್ನ ದಿಸ್ IFRS ಪ್ರೊವೈಡ್ಸ್. ಸೊ ಯೂನಿಫಾರ್ಮ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಲ್ ಹೆಲ್ಪ್ ಇನ್ವೆಸ್ಟರ್ಸ್ ಟು ರಿಸರ್ಚ್ ಆ್ಯಂಡ್ ಕಂಪೇರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗ್ಲೋಬಲಿ. ಸೊ ಇದೆಲ್ಲ ಬೆನಿಫಿಟ್ಸ್ನು ಕೂಡ ಯಾವಾಗ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಯಾವಾಗ ನಾವು IFRS ಸಿಸ್ಟಮ್ಸ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ ಆವಾಗ. These are all benefits available to a company as well as a country when we are adopting IFRS, International Financial Reporting Standards. So next one is limitations of IFRS ಅಂತ ಹೇಳ್ತೀವಿ. ಸೊ IFRS ಇಂದ ಆಗುವಂತಕ್ಕಂಥ ಅನಾನುಕೂಲಗಳು, ಲಿಮಿಟೇಷನ್ಸ್ ಆಫ್ IFRS. ಸೊ ಅಂದರೆ ಈ IFRSನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಆಗುವಂತಕ್ಕಂಥ ಅನಾನುಕೂಲಗಳೇನು ಅಂತ ಹೇಳಿದ್ರೆ ಸೊ ನೋಡಿ ಇದಿಷ್ಟು ಅನಾನುಕೂಲಗಳಿವೆ. ಸೊ ಲಿಮಿಟೇಷನ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ ಕಾಸ್ಟ್ ಆಫ್ ಇಂಪ್ಲಿಮೆಂಟೇಷನ್. ಸೊ ಕಾಸ್ಟ್ ಆಫ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿದ್ರೆ ಈ ಒಂದು IFRS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ನಮ್ಮ ಕಂಪನಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಇಟ್ ಇನ್ಕರ್ಸ್ ಕಾಸ್ಟ್. The adopting IFRS would increases the cost of implementation. This is quite true in case of small scale enterprises. Small business which supply a local goods and services would feel IFRS adoption is an expensive one ಅಂತ ಹೇಳ್ತೀವಿ. ಸೊ ಲೋಕಲಿ ಟ್ರೇಡೆಡ್ ಕಂಪನೀಸ್, ಫಾರ್ ಎಕ್ಸಾಂಪಲ್ SMEs, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್, ಅವರು ಲೋಕಲ್ ಆಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ಕೊಡ್ತಿದ್ದಾರೆ. ಸೊ ನಾವು ನಮ್ಮ ದೇಶದಲ್ಲಿ IFRSನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಸೊ ಈ ಒಂದು ಕಂಪನಿಗೆ IFRS ಸ್ಟ್ಯಾಂಡರ್ಡ್ಸನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಂತ ಹೇಳಿದಾಗ ಇಟ್ ವಿಲ್ ಇನ್ಕರ್ಡ್ ಕಾಸ್ಟ್, ದಟ್ ಈಸ್ ಕಾಸ್ಟ್ ಆಫ್ ಇಂಪ್ಲಿಮೆಂಟೇಷನ್. IFRS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಸೊ ಅಡಾಪ್ಟ್ ಮಾಡಿಕೊಂಡ್ರೆ ಅದು ನಮಗೆ ಕಷ್ಟ ಆಗ್ತದೆ ಮತ್ತು ಕಾಸ್ಟ್ ಇನ್ಕರ್ಡ್ ಆಗ್ತದೆ. ನೆಕ್ಸ್ಟು ಅಡಿಷನಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ದ ಬಿಸ್ನೆಸ್ ಆರ್ಗನೈಸೇಷನ್ ವುಡ್ ನೀಡ್ ಟು ಇನ್ಕರ್ ಎ ಅಡಿಷನಲ್ ಕಾಸ್ಟ್ ಫಾರ್ ಮಾಡಿಫೈಯಿಂಗ್ ದೇರ್ ಕರೆಂಟ್ ಅಕೌಂಟಿಂಗ್ practices to meet IFRS standards. ಸೊ ನಾವು ಕರೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡ್ತಿರ್ತೀವಿ. ಸೊ ನಮ್ಮ ದೇಶದಲ್ಲಿ IFRSನ ಅಡಾಪ್ಟ್ ಮಾಡ್ಕೊಳ್ಬೇಕಂತ ಆದೇಶ ಬಂದಾಗ ನಾವೇನು ಮಾಡಬೇಕಾಗ್ತದೆ, ನಮ್ಮದು ಕರೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ಸಿಂದ ನಾವು IFRSಗೆ ಏನಾಗಬೇಕು, ಸೊ ಮಾಡಿಫೈ ಆಗಬೇಕು, ಕನ್ವರ್ಟ್ ಆಗಬೇಕು. ಸೊ ಅಂಥ ಸಂದರ್ಭದಲ್ಲಿ ಅಡಿಷ್ನಲ್ ಕಾಸ್ಟು ಇನ್ಕರ್ಡ್ ಆಗ್ತದೆ. ಸೊ ಕನ್ವರ್ಷನ್ ಆಫ್ ಕರೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಟು IFRS ಸ್ಟ್ಯಾಂಡರ್ಡ್ಸ್, IFRS ಅಕೌಂಟ್ಸ್ಗೆ ನಾವು ತರ್ಜುಮೆ ಆಗಬೇಕು ಅಂತ ಹೇಳಿದಾಗ, ಕನ್ವರ್ಟ್ ಆಗಬೇಕು ಅಂತ ಹೇಳಿದಾಗ ಇಟ್ ವಿಲ್ ಇನ್ಕರ್ಡ್ ಸಮ್ ಅಡಿಷನಲ್ ಕಾಸ್ಟ್. ನೆಕ್ಸ್ಟು ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ದಿಸ್ ಅಡಾಪ್ಷನ್ ಆಫ್ IFRS ವಿಲ್ ಟೇಕ್ ಸಮ್ ಟೈಮ್ಸ್. ಸೊ ಅದು ಅಷ್ಟು ಈಸಿಯಾಗಿ ಆಗುವಂತಕ್ಕಂಥದ್ದಲ್ಲ. ಸೊ ವೇರಿಯಸ್ ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಸನ್ನು ಫಾಲೋ ಮಾಡಿ ನಮ್ಮದು ಕರೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ಸಿಂದ IFRSಗೆ ಕನ್ವರ್ಟ್ ಆಗಬೇಕಂತ ಸಂದರ್ಭದಲ್ಲಿ ಇಟ್ ವಿಲ್ ಇನ್ಕರ್ಡ್ ಸಮ್ ಟೈಮ್ಸ್. Okay, so transitions to IFRS requires substantial time. Therefore, it criticized that adopting IFRS is a lengthy process and consumes more times for
a business entities. So business entities it will incur a more time. Next one, fourth one, increase in audit fees ಅಂತ ಹೇಳ್ತಿದ್ದಾರೆ. This will causes the increase of auditors fees. Some business organizations have expressed their dissatisfaction in adopting IFRS. They argued that audit fees of their firms has substantially increased after adopting IFRS. So it is a internationally accepted accounting standards. While doing auditing, usually the auditors will ask more fees. So ನಾವು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಆಡಿಟ್ ಮಾಡಬೇಕಂತ ಸಂದರ್ಭದಲ್ಲಿ ಸೊ ಆಡಿಟರ್ಸ್ ಯೂಸುವಲಿ ಏನು ಮಾಡ್ತಾರೆ, ಆಡಿಟ್ ಫೀಸ್ನ ಜಾಸ್ತಿ ಮಾಡ್ತಾರೆ. This will increases the audit fees for the auditors. Next, difficulty in comparison. If some countries interpret the IFRS differently than other countries, then financial statements among these countries would not be comparable. Okay, so difficulties in comparison of financial statements one countries with another countries. Next, sixth one, lack of a global consistencies ಅಂತ ಹೇಳ್ತಿದ್ದಾರೆ. So the implementation of IFRS requires acceptances at the global level. This is not so easy due to various regions. Many countries have their own gap. This cannot be replaced suddenly. Besides this, adopting IFRS requires changes in various laws of their respective countries. Like so, loss of consistency means there is no constants. there is no a constant ಅಂದರೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಅಂದರೆ ಒಂದು ಸ್ಥಿರತೆ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಸೊ ನಾವು ಈ IFRS ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡಿದಾಗ ನಾವೇನು ಮಾಡಬೇಕು, ನಮ್ಮ ಅಕೌಂಟಿಂಗ್ ಸಿಸ್ಟಮ್ನ ನಾವು ಚೇಂಜಸ್ ಮಾಡ್ಕೊಳ್ತಿರಬೇಕು. ಸೊ ಸಮ್ ಕಂಟ್ರೀಸ್ ಆರ್ ಯೂಸಿಂಗ್ ದೇರ್ ಓನ್ ಗ್ಯಾಪ್ ಅಥವಾ ಇಂಡಿಯನ್ ಸೇಮ್ ದೇರ್ ರೆಸ್ಪೆಕ್ಟಿವ್ ಕಂಟ್ರೀಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಯಾವಾಗ IFRS ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು, IFRS ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡ್ತಾ ಹೋಗ್ತಿರುತ್ತೆ. ಸೊ ಲ್ಯಾಕ್ ಆಫ್ ಗ್ಲೋಬಲ್ ಕನ್ಸಿಸ್ಟೆನ್ಸಿ, ಪ್ರಪಂಚದಾದ್ಯಂತ ಯಾವುದೇ ರೀತಿಯ ಒಂದು ಸ್ಥಿರತೆ ಇರುವುದಿಲ್ಲ ಯಾವಾಗ IFRS ನಾವು ಅಡಾಪ್ಟ್ ಮಾಡ್ಕೊಂಡಾಗ. ಯೂಸುವಲಿ ದ ಟೈಮ್ ಬೈ ಟೈಮ್ ದೇ ಯೂಸ್ ಟು revise or they used to change or modify their accounting systems when we are adopting IFRS. Next one, increased workload on accountants ಅಂತ ಹೇಳ್ತಾರೆ. Usually this will causes the accountants because they need to work more. This implementation of new system of global accounting standards increases additional workload on accountants ಅಂತ ಹೇಳ್ತಾರೆ. ಈಚ್ ರೆಸ್ಪೆಕ್ಟಿವ್ ಕಂಪನೀಸ್ ಅಕೌಂಟೆಂಟ್ಸ್ಗೆ ವರ್ಕ್ಲೋಡ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತದೆ ಯಾವಾಗ ನಾವು IFRS ಸ್ಟ್ಯಾಂಡರ್ಡ್ಸನ್ನು ಅಡಾಪ್ಟ್ ಮಾಡ್ಕೊಂಡಾಗ. ನೆಕ್ಸ್ಟು ಯೂಸ್ ಆಫ್ ಫೇರ್ ವ್ಯಾಲ್ಯೂ ಅಂತ ಹೇಳ್ತಾರೆ. ದಿಸ್ IFRS ಡಸ್ ನಾಟ್ report assets and liabilities at cost. It depends heavily on the fair value. Fair value means market value. ಸೊ ಈ ಒಂದು IFRS ನಾವು ಅಡಾಪ್ಟ್ ಮಾಡ್ಕೊಂಡಾಗ ನಾವು ಅಟ್ ಕಾಸ್ಟಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ವ್ಯಾಲ್ಯೂ ಮಾಡೋಕ್ಕಾಗೋದಿಲ್ಲ. ನಾವೇನು ಮಾಡಬೇಕು, ಸೊ ಬಿಟ್ವೀನ್ ದ ಕಂಟ್ರೀಸ್ ನಾವು ಟ್ರೇಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ, ಬಿಸ್ನೆಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯೂಸಲಿ ವಿ ಪ್ರಿಫರ್ ಎ ಫೇರ್ ವ್ಯಾಲ್ಯೂ ಮೀನ್ಸ್ ಮಾರ್ಕೆಟ್ ವ್ಯಾಲ್ಯೂನ ಪ್ರಿಫರ್ ಮಾಡ್ತೀವಿ. ಯೂಸ್ ಆಫ್ ಫೇರ್ ವ್ಯಾಲ್ಯೂ. ನೆಕ್ಸ್ಟ್ ಲಾಸ್ಟ್ ಒನ್, ಲ್ಯಾಕ್ ಆಫ್ ಡೀಟೇಲ್ಸ್ ಅಂತ ಹೇಳ್ತೀವಿ. ಸೊ ಲ್ಯಾಕ್ ಆಫ್ ಡೀಟೇಲ್ಸ್ ಅಂತ ಹೇಳಿದ್ರೆ IFRS ಗೈಡ್ಲೈನ್ಸ್ ಆರ್ ನಾಟ್ ಸಫಿಷಿಯಂಟ್ ಹ್ಯಾಸ್ ಗ್ಯಾಪ್ ಆರ್ ಎನಿ ಅದರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಿಕಾಸ್ ಸೊ ದಿಸ್ ನ್ಯೂಲಿ ಅಕ್ಸೆಪ್ಟೆಡ್ IFRS ನಾವು ಅಡಾಪ್ಟ್ ಮಾಡ್ಕೊಂಡಂತಕ್ಕಂಥ ಸಂದರ್ಭದಲ್ಲಿ ಸೊ ಲ್ಯಾಕ್ ಆಫ್ ಡೀಟೇಲ್ಸ್, ಲ್ಯಾಕ್ ಆಫ್ ಗೈಡ್ಲೈನ್ಸ್ ಆರ್ ಅನ್ಅವೈಲಬಲ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಗೈಡ್ಲೈನ್ಸ್ ಆಗಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಸೊ ಆ್ಯಸ್ ಎ ಗ್ಯಾಪ್ ಅಥವಾ ನಮ್ಮದು ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮಟ್ಟದಲ್ಲಿ ಸೊ ಸಿಗೋದಿಲ್ಲ. ಸೊ ಲ್ಯಾಕ್ ಆಫ್ ಎ ಡೀಟೇಲ್ಸ್, ಸೊ ಏನು ಮಾಹಿತಿ ಕೊರತೆ ಅಂತ ಹೇಳ್ತೀವಿ, ವಿಷಯಗಳ ಕೊರತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಗೊಂದಲಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಇದಿಷ್ಟೂ ಕೂಡ ಲಿಮಿಟೇಷನ್ಸ್ ಆಫ್ IFRS. So next topic ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.